ಮಾಡೋಣ. ಅದೇ ರೀತಿ ಮುಳಬಾಗಲಲ್ಲೂ ಮಾಡೋಣ. ಒಳ್ಳೆ ಒಂದು ರೈತ ಬಜಾರ್ ಅಂತ ಮಾಡೋಣ, ರೈತರ ಬಜಾರ್ ಅಂತ ಮಾಡೋಣ. ಒಳ್ಳೇದಾಗುತ್ತಲ್ಲ, ಇದಕ್ಕೆ ನಾವು ಮಾಡಿದ್ರೆ ಒಳ್ಳೇದಾಗುತ್ತೆ, ರೈತರಿಗೂ ಮತ್ತು ಸಾರ್ವಜನಿಕ ಒಳ್ಳೇದಾಗುತ್ತೆ. ಒಂದು 89 ರೂಪಾಯಿ 50 ರೂಪಾಯಿ ಕೊಡು ಯಾಲಕ್ಕಿ ಬಾಳೆಹಣ್ಣು, ಇದು 30 ರೂಪಾಯಿ 40 ರೂಪಾಯಿ ಹಾಕಿರ್ತಾರೆ, 20 ರೂಪಾಯಿ ಕೊಡು. ಅವಾಗ ರೈತರು ಒಳ್ಳೇದಾಗತ್ತಲ್ಲ, ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗುತ್ತೆ. ರೈತರು ಬೆಳೆದಿರೋ ಮಂದಿ ಕೊಡ್ಬೋದು, ನಾವು ರಿಯಾಯಿತಿ ಕೊಡ್ಬೋದಲ್ವಾ, ಅದಕ್ಕೋಸ್ಕರ ಓಪನ್ ಮಾಡೋಣ. ಅದೇ ರೀತಿ ಒಡ್ಡಲ್ಲಿ ಮಾರ್ಕೆಟ್ ಕೂಡ ಮಾಡ್ಬೇಕು ಅನ್ಕೊಂಡಿದ್ದೆ. ಒಡ್ಡಲ್ಲಿ ಮಾಡೋಣ, ಯಾಕಂದ್ರೆ ರೈತರು ಇಲ್ಲೇ ಹತ್ಕೊಂಡ್ಬಂದು ಈಗ ತಮಿಳುನಾಡು ಆಂಧ್ರ ಒಂದು 5 ರೂಪಾಯಿ ಕಟ್ಟಿ ಅಂತ ಹೇಳ್ತಾರೆ. 5 ರೂಪಾಯಿ ಕೊಡುವಂತ ಏನು ಬಾಳೆಹಣ್ಣು ಇದು ಸೇಟ್ ಆಗುತ್ತೆ, 40 ರೂಪಾಯಿ ಹಾಕಿರ್ತಾರೆ. ಆ ತರದಲ್ಲಿ ಒಂದು 20 ರೂಪಾಯಿ ಕೊಡೋಣ, ಎಲ್ಲ ಎತ್ಕೊಂಡ್ಬಂದು ಎಲ್ಲ ಎಸಿಗೆ ಹಾಕಿ ಇದ್ ಮಾಡ್ಬೇಕು. ನಮಸ್ಕಾರ. ಏನಿದಿನ ನಂಗ್ಲಿ ಪಂಚಾಯತಿಯಲ್ಲಿ NH 75 ಅಲ್ಲಿ ಒಂದು ಫ್ರೂಟ್ಸ್ ಹಣ್ಣಿನ ಅಂಗಡಿಯನ್ನು ಓಪನ್ ಮಾಡ್ಬೇಕಂತ ಇಲ್ಲಿನ ಒಂದು ಸಾರ್ವಜನಿಕರು ಮತ್ತು ಎಲ್ಲ ನಾಯಕರು ಕೂಡ ಸಹ ಇಲ್ಲಿ ಒಂದು ಫ್ರೂಟ್ಸ್ ಮಾಲ್ಟ್ ಮಾಡಬೇಕು ಅಂತೇಳಿ ತಿಳಿಸಿದಾಗ ಅದಕ್ಕೆ ನಾವು ಸ್ಪಂದಿಸಿ ಇಲ್ಲಿನ ಒಂದು ಫ್ರೂಟ್ಸ್ ಅಂಗಡಿ ಇದ್ರೆ ಸಾರ್ವಜನಿಕರು, ರೈತರಿಗೂ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು. ಅದಕ್ಕೆ ಇವತ್ತು ನನ್ನ ತಮ್ಮ NR ಶ್ರೀನಿವಾಸ್ ಅಂತ ಅವ್ರಿಗೆ ಒಂದು ಅಂಗಡಿಯನ್ನ ಓಪನ್ ಮಾಡಿದ್ದೀವಿ, ಫ್ರೂಟ್ಸ್ ಅಂಗಡಿಯನ್ನ. ಯಾಕಂದ್ರೆ ಈ ದಿನ ಈ ಒಂದು ಅಂಗಡಿ ಓಪನ್ ಪ್ರಾರಂಭಿಸೋದಕ್ಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು, ಅದೇ ರೀತಿ ಮಾಜಿ ಅಧ್ಯಕ್ಷರಾದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಆನಂದ ರೆಡ್ಡಿನವರು, ಮಾಜಿ ನಗರಸಭಾ ಅಧ್ಯಕ್ಷರಾದಂಥ MR ಮುಲ್ಲೇನವರು ಮತ್ತು ಗೊಲ್ಲಳ್ಳಿ ಜಗದೀಶ್ ಅವರು ಮತ್ತು ರೇಖಪತ್ ರೆಡ್ಡಿನವರು, ಲಕ್ಷ್ಮೀನಾರಾಯಣವರು ಮತ್ತು ಎಲ್ಲ ಮುಖಂಡರು, ನಾಯಕರು ಎಲ್ಲರೂ ಬಂದು ಈ ದಿನ ಒಂದು ಅಂಗಡಿ ಓಪನ್ ಪ್ರಾರಂಭಿಸೋದಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಇದೇ ರೀತಿ ನೀವು ಮುಂದುವರಿಸಬೇಕು. ರೈತರಿಗಾಗಲಿ ಸಾರ್ವಜನಿಕರಿಗೆ ಒಳ್ಳೆಯ ಒಂದು ಕೆಲಸ ಮಾಡಬೇಕು ನೀವೆಲ್ಲ ಅಂತೇಳಿ ಮುಂದೆ ಆಲ್ರೆಡಿ ನೀವು ಮಾಡ್ತಾ ಇದ್ರಿ, ಅದೇ ತರ ನೀವು ಮಾಡ್ಬೇಕು ಅಂತೇಳಿ ಇವತ್ತು ಬಂದು ಆಶೀರ್ವಾದದಿಂದ ಇದು ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ನಂಗ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಧರ್ ಅವರು ಮತ್ತು ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀಪತಿ ಅವರು, ನಮ್ಮ ಸದಸ್ಯರಾದಂತಹ ಮೋಹನ್ ಅವರು, ನಮ್ಮ ರೆಡ್ಡನ್ ಅವರು ಮತ್ತು ನಗವಾರ್ ಸುಬನ್ ಅವರು ಮತ್ತು ಮುನ್ರೆಡ್ಡಿ ಅವರು ಮತ್ತು ಏನು ನಮ್ಮ ಬ್ಯಾಟ್ನೂರ್ ಸೋಮನ್ ಅವರು ಎಲ್ಲರೂ ಬಂದು, ಅನೇಕ ನಾಯಕರು, ಮುಖಂಡರು, ಸಾರ್ವಜನಿಕರು ಎಲ್ಲರೂ ಬಂದು ಒಂದು ಅಂಗಡಿ ಓಪನ್ ಪ್ರಾರಂಭಿಸೋದಕ್ಕೆ ಎಲ್ಲರೂ ಆಶೀರ್ವಾದದಿಂದ ಒಳ್ಳೆಯವರಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದೆ. ಅವ್ರಿಗೆಲ್ರಿಗೂ ಸಹ ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ನಂಗಿನ ಒಂದು ಪ್ರಾರಂಭೋತ್ಸವಕ್ಕೆ ಒಂದು ಮುಖ್ಯವಾಗಿ ಒಂದು ಹೇಳ್ತೀನಿ. ಯಾಕಂದ್ರೆ ನಾವು ವರ್ಷನೂ ಬಾಳೆ ತೋಟ ಹಾಕ್ತಾ ಇದ್ದೀವಿ. ಸುಮಾರು 5 ರೂಪಾಯಿ ಕೇಳಿಲ್ಲ ಕಿಲೋ, 5 ರೂಪಾಯಿ ಕೇಳಕ್ಕಿಲ್ಲ, ಹಂಗೆ ಬಿದ್ದೋಗ್ತಾ ಇತ್ತು. ಅವಾಗ ನಮ್ಗೆ ಗೊತ್ತಾಯ್ತು, ನಾವಿಲ್ಲಿ ಒಂದು ಅಂಗಡಿಯನ್ನ ಓಪನ್ ಮಾಡಿ ಹೋಲ್ಸೇಲ್ ದರದಲ್ಲಿ ಕೊಡೋಣ. ಒಂದು 5 ರೂಪಾಯಿ ಕೇಳಿಲ್ಲ, 10 ರೂಪಾಯಿ 15 ರೂಪಾಯಿ ಕೊಟ್ರೆ ಎಲ್ಲೆಲ್ಲ ನೋಡಿ ಸಿಲೇಟಲ್ಲಿ ಬರ್ಕೊಂಡು 30 ರೂಪಾಯಿ 40 ರೂಪಾಯಿ ಅಂತ ಹಾಕುತ್ತೆ. ಅದು 15-20 ರೂಪಾಯಿ. ಇವತ್ತು ಯಾರಕ್ಕೆ ಅಂದ್ರೆ ನೋಡಿ 80 ರೂಪಾಯಿ 90 ರೂಪಾಯಿ ಇಲ್ಲ 55 ರೂಪಾಯಿ. ಎಲ್ಲದಕ್ಕೂ ಹೋಲ್ಸೇಲ್ ಇರಲಿ, ಹೋಲ್ಸೇಲ್ ಕೊಡೋಣ ಅಂತೇಳಿ ನಾವು ನಮ್ಮ ಕಷ್ಟ ನೋಡಿ ರೈತರಿಗೆ ಅದೇ ಕಷ್ಟ ಇರುತ್ತೆ ಅಂತೇಳಿ ಇವತ್ತು ರೈತರು ಬೆಳೆದ ಒಂದು ಅನ್ನೋ ಒಂದು ಮತ್ತು ಫ್ರೂಟ್ಸ್ ಅನ್ನ ಡೈರೆಕ್ಟ್ ಆಗಿ ಎತ್ಕೊಂಡ್ಬಂದು ಕೊಡ್ಬೋದು. ಇಲ್ಲಿ ನಿಮ್ಗೆ ಮೆಡ್ರಾಸ್ ಆಗ್ಲಿ ಬೆಂಗಳೂರಲ್ಲಿ ಏನ್ ರೇಟ್ ಇದೆ ರೇಟ್ಗೆ ಎತ್ಕೊಂಡು ನಾವು ಸಾರ್ವಜನಿಕರಿಗೆ ಅದೇ ರೀತಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ತರಕಾರಿ ಇದೆ, ಹೂವಿನ ಮಾರ್ಕೆಟ್ ಇದೆ, ತರಕಾರಿ ಮಾರ್ಕೆಟ್ ಇದೆ, ಒಂದು ಹಣ್ಣಿನ ಫ್ರೂಟ್ಸ್ ಇರ್ಬೇಕು, ಒಂದು ಮಂಡಿ ಇರ್ಬೇಕು ಅಂತೇಳಿ ಇವತ್ತು ಓಪನ್ ಮಾಡಿದ್ದೀವಿ. ರೈತರು ಎಲ್ಲೇ ಒಂದು ಆಗ್ಲಿ ಡೈರೆಕ್ಟ್ ಆಗಿ ಎತ್ಕೊಂಡ್ ಬಂದ್ರೆ ಅವಾಗ ಹಾಕಿ ಅವಾಗ ಏನಾದ್ರು ಅವ್ರಿಗೆ ಪೇಮೆಂಟ್ ಮಾಡಿ ಒಳ್ಳೇದಾಗತ್ತೆ ಅಂತೇಳಿ ನಾವು ಇವತ್ತು ಒಂದು ಹೋಲ್ಸೇಲ್ ದರದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಹೋಲ್ಸೇಲ್ ದರದಲ್ಲಿ ಇವಾಗ ಕೊಡ್ತಾ ಇದ್ದೀವಿ. ಇವತ್ತು ಎಲ್ಲ ಕ್ವಾಲಿಟಿ ಇರುತ್ತೆ, ಯಾವ್ದಕ್ಕೂ ಕ್ವಾಲಿಟಿ ಅಂತ ಹೋಗಲ್ಲ. ಒಳ್ಳೇದಾಗ್ಲಿ, ರೈತರಿಗೆ ಒಳ್ಳೇದಾಗ್ಲಿ, ನಾವು ಸಾರ್ವಜನಿಕ ಒಳ್ಳೇದಾಗ್ಲಿ ಅಂತೇಳಿ ಇವತ್ತು ಈ ಒಂದು ಫ್ರೂಟ್ಸ್ NRS ಫ್ರೂಟ್ಸ್ ಅಂತ ಒಂದು ಇದನ್ನ ಪಾಯಿಂಟ್ ಹಾಕಿ ಇವತ್ತು ಓಪನ್ ಮಾಡಿದ್ರೆ ಇದಕ್ಕೆಲ್ಲ ಸಾರ್ವಜನಿಕರು ಎಲ್ಲರೂ ಬಂದು ಆಶೀರ್ವಾದದಿಂದ ಒಳ್ಳೆಯ ಒಂದು ಇದು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಆ ದೇವರ ಆಶೀರ್ವಾದ ಎಲ್ಲರಿಗೂ ಕೊಡ್ಲಿ, ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ಈ ದಿನ ನಮ್ಮ ತಮ್ಮನಾದಂತ ಇವರು ಶ್ರೀನಿವಾಸ್ ಅವರು ಇಲ್ಲಿ ಒಂದು ಅಂಗಡಿಯಲ್ಲಿ ಓಪನ್ ಇದರಲ್ಲಿ ಇರ್ತಾರೆ. ಇವ್ರಿಗೆ ಅದಕ್ಕೆ ಇವತ್ತು ಈ ಹೋಲ್ಸೇಲ್ ಒಂದು ಅನ್ನೋದು ಮುಳಬಾಗಿಲು ತಾಲೂಕು ಒಳ್ಳೇದಾಯ್ತು. ಅದರಲ್ಲಿ ನಿಂಗ್ಲಿ ಪಟ್ಟಣದಲ್ಲಿ ಹೋಲ್ಸೇಲ್ ಆಗಿರೋದು ಒಳ್ಳೇದಾಯ್ತು. ಯಾಕಂದ್ರೆ ಸುಮಾರು ಒಂದು ಕಿಲೋ ಒಂದು 20 ರೂಪಾಯಿ 30 ರೂಪಾಯಿ ಕಡಿಮೆ ಅಂದ್ರೆ ಎಲ್ಲ ರೈತರು ಎಲ್ಲರೂ ಬಂದು ಕರ್ಕೊಂಡು ತಗೊಂಡ್ಬಂದು ಹೋಗ್ಬೋದು. ಒಳ್ಳೆ ರಿಯಾಯಿತಿಯಲ್ಲಿ ಇರುತ್ತೆ, ಎಲ್ಲ ಐಟಮ್ ಇರುತ್ತೆ, ಎಲ್ಲ ಕ್ವಾಲಿಟಿನೂ ಇರುತ್ತೆ. ಇದಕ್ಕೆ ಎಲ್ಲ ನೀವು ಬಂದು ಆಶೀರ್ವಾದ ಮಾಡಿದಕ್ಕೆ ಎಲ್ಲರೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.
ಮಾಡೋಣ. ಇಲ್ಲಿ ಈ ತರ ಇಲ್ಲಿ ರೈತರಿಗೆ ನಾವು ಹೆಂಗೆ ಸ್ಪಂದಿಸ್ತೀವಿ, ಹೆಂಗೆ ಯಾವ ತರ ಹೋಲ್ಸೇಲ್ ಆಗಿ ಎತ್ಕೊಂಡ್ ಬಂದ್ ಕೊಡ್ತಾರೋ, ಯಾವ ತರ ಇವಾಗ ತೋಟದಲ್ಲಿ ಎತ್ಕೊಳ್ಳೋ ಬದಲು ಇಲ್ಲಿ ಒಂದು 15 ರೂಪಾಯಿ ಕೊಡೋಲ್ಲ, 5 ರೂಪಾಯಿ ಕೊಡೋಕೆ 15 ರೂಪಾಯಿ ತಗೋಬೋದಲ್ಲ. 15 ತಗೊಳ್ಳೋಕೆ ನಾವು 25 30 ತಗೋಬಹುದು. ಏನ್ ಇಲ್ಲಿಂದ ಹಾಕೊಂಡ್ಬಂದು ನಮ್ಗೆ ಕೊಟ್ರೆ, ಇಲ್ಲ ತೋಟದಲ್ಲಿ ಇದೆ ನಮ್ಗೆ ಒಂದು ಫೋನ್ ಮಾಡ್ತಾರೆ ಸಹ ತೋಟದಲ್ಲೇ ಎತ್ಕೊಂಡ್ ಬರ್ತೀವಿ. ಅದೇ ರೀತಿ ಒಡ್ಡಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಮಾಡ್ಬೇಕು ಅನ್ಕೊಂಡಿದ್ವಿ. ಒಡ್ಡಲ್ಲಿ ಮಾಡೋಣ, ಯಾಕಂದ್ರೆ ರೈತರು ಇಲ್ಲೇ ಎತ್ಕೊಂಡ್ ಬಂದ್ಬಿಡೋರು. ಈಗ ತಮಿಳ್ನಾಡು ಕಾಂದ ಒಂದು 5 ರೂಪಾಯಿ ಕೊಡ್ತೀವಿ ಅಂತ ಕೇಳ್ತಾರೆ. 5 ರೂಪಾಯಿ ಕೊಡುವಂತ ಏನು ಬಳೆನ ಇದು ಸ್ವಲ್ಪ ಸೇಟ್ ಹಾಕಿರ್ತಾರೆ, 40 ರೂಪಾಯಿ ಹಾಕಿರ್ತಾರೆ. ಆ ತರದಲ್ಲಿ ಒಂದು 20 ರೂಪಾಯಿ ಕೊಡೋಣ, ಎಲ್ಲ ಎತ್ಕೊಂಡ್ಬಂದು ಎಲ್ಲ ಎಸಿಗೆ ಹಾಕಿ ಇದು ಮಾಡೋಣ. ಅದೇ ರೀತಿ ಮುಳಬಾಗಲು ಮಾಡೋಣ, ಒಳ್ಳೆ ಒಂದು ರೈತ ಬಜಾರ್ ಅಂತ ಮಾಡೋಣ. ಓಕೆ, ರೈತರ ಬಜಾರ್ ಅಂತ ಮಾಡೋಣ, ಒಳ್ಳೇದಾಗತ್ತಲ್ಲ. ಇದಕ್ಕೆ ನಾವು ಮಾಡಿದ್ರೆ ಒಳ್ಳೇದಾಗತ್ತೆ, ರೈತರಿಗೂ ಮತ್ತು ಸಾರ್ವಜನಿಕ ಒಳ್ಳೇದಾಗುತ್ತೆ. ಒಂದು 89 ರೂಪಾಯಿ 50 ರೂಪಾಯಿ ಕೊಡು ಏಲಕ್ಕಿ ಬಾಳೆಹಣ್ಣು, ಇದು 30 ರೂಪಾಯಿ 40 ರೂಪಾಯಿ ಹಾಕಿರ್ತಾರೆ, 20 ರೂಪಾಯಿ ಕೊಡು. ಅವಾಗ ರೈತರು ಒಳ್ಳೇದಾಗತ್ತಲ್ಲ, ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗುತ್ತೆ. ರೈತರು ಬೆಳೆದಿರೋ ಎತ್ಕೊಂಡ್ಬಂದು ಕೊಡ್ಬೋದು, ನಾವು ರಿಯಾಜ್ ಕೊಡ್ಬೋದಲ್ವಾ. ಅದಕ್ಕೋಸ್ಕರ ಓಪನ್ ಮಾಡೋಣ, ಓಪನ್ ಮಾಡೋದು ಒಳ್ಳೇದಾಗುತ್ತೆ ಅಂತ.